ವಿದ್ಯಾರ್ಥಿಗಳೇ, ಇದನ್ನು ನಾವು ತ್ರಿಭುಜಗಳ ಸಮರೂಪತೆಯ ಮೇಲಿನ ಮೂಲ ಸಮಾನುಪಾತದ ಪ್ರಮೇಯ ತೇಲ್ಸನ ಪ್ರಮೇಯವನ್ನು ನಿರೂಪಣೆ ಮಾಡೋಣ. ಸೊ ಈಗ ನಿಮಗೆ ತ್ರಿಭುಜಗಳ ಸಮರೂಪತೆ ಬಗ್ಗೆ ಈಗಾಗಲೇ ನಿಮಗೆ ತಿಳ್ಕೊಂಡಿದ್ರೆ, ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ, ಅವುಗಳು ಸರ್ವಸಮವಾಗಿರ್ತವೆ. ಸೊ ಇದನ್ನು ಸಮರೂಪವಾಗಿರ್ತವೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಈಗ ತೇಲ್ಸನ್ ಕ್ರಿಸ್ತಪೂರ್ವದಲ್ಲಿ ನಾವು ತೇಲ್ಸ್ ಎಂಬ ಗಣಿತಜ್ಞ ಏನು ಮಾಡ್ದ ಅಂತಂದರೆ, ಈ ತ್ರಿಭುಜಗಳ ಸಮರೂಪತೆಯ ಮೇಲೆ ಒಂದು ಪ್ರಮೇಯವನ್ನು ನಿರೂಪಿಸ್ತಾನೆ, ಪ್ರಮೇಯವನ್ನು ಮಾಡ್ತಾನೆ. ಸೊ ಅದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕ್ರಿಸ್ತಪೂರ್ವ 546. ಸೊ 546ರಲ್ಲೇ ಸೊ ಬದುಕಿರ್ತಕ್ಕಂಥ ತೇಲ್ಸ್ ಎಂಬ ಗಣಿತಜ್ಞ ಈ ಒಂದು ಪ್ರಮೇಯವನ್ನು ನಿರೂಪಿಸ್ತಾನೆ. ಈ ಒಂದು ಪ್ರಮೇಯ ಅತ್ಯಂತ ಜನಪ್ರಿಯವೂ ಸಹ ಆಗಿದೆ. ಈ ಒಂದು ಪ್ರಮೇಯದ ಮೇಲೆ ಆಧಾರದ ಮೇಲೆ ಪಿರಮಿಡ್ಗಳ ಎತ್ತರಗಳನ್ನು ಆ ನೆರಳನ್ನು ಕಂಡುಹಿಡ್ಕೊಂಡು ಸಮರೂಪತೆಯ ಮೇಲೆ ಪಿರಮಿಡ್ಗಳ ಎತ್ತರಗಳನ್ನು ಕಂಡುಹಿಡ್ತಾ ಇದ್ದಾರೆ. ಸೊ ಈಗ ನಾವು ಈ ಪ್ರಮೇಯವನ್ನು ಹೇಗೆ ನಿರೂಪಿಸೋದು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಈಗ ಪ್ರಮೇಯ ಇದನ್ನು ನಾವು ಒಂದನ್ನು ಕರೆಯಬಹುದು, ಅಥವಾ ಪ್ರಮೇಯದ ಮೊದಲು ಹೇಳಿಕೆಯನ್ನು ಬರೀಬೇಕು. ಪ್ರಮೇಯದ ಹೇಳಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಪ್ರಮೇಯದ ಹೇಳಿಕೆ ನಿಮಗೆ ಪ್ರಮೇಯವನ್ನು ಕೊಡಬೇಕಾದ್ರೆ ಇದೇ ರೀತಿ ಎಕ್ಸಾಮ್ಗಳಲ್ಲಿ ಕೊಡೋದು, ಮೊದಲು ಹೇಳಿಕೆಯನ್ನು ಕೊಡ್ತಾರೆ, ಅದನ್ನು ಆಧಾರದ ಮೇಲೆ ನೀವೇ ಮಾಡೋದು, ಚಿತ್ರ ಹಾಕೊಂಡು ಅದನ್ನು ಬರೀಬೇಕಾಗುತ್ತೆ. ಸೊ ಈಗ ನಾವು ಈ ತೇಲ್ಸನ ಪ್ರಮೇಯ ಹೇಳಿಕೆ ಏನಪ್ಪ ಅಂದರೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬ ಒಂದು ಹೇಳಿಕೆಯನ್ನು ನಾವು ಈಗ ಪ್ರಮೇಯವನ್ನು ನಿರೂಪಿಸಬೇಕಾಗಿದೆ. ಸೊ ಈಗ ನಾವು ಹೇಳಿಕೆಯನ್ನು ಕೊಡ್ತಾರೆ, ಅದರ ಪ್ರಕಾರ ನಾವು ಚಿತ್ರವನ್ನು ಹಾಕಬೇಕು. ಚಿತ್ರ ಇಲ್ಲದೆ ನಾವು ಪ್ರಮೇಯನ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ, ಅಂದರೆ ನಕ್ಷೆ ಬೇಕು. ಆ ಒಂದು ಈ ಹೇಳಿಕೆ ಆಧಾರದ ಮೇಲೆ ಒಂದು ನಾವು ಚಿತ್ರವನ್ನು ಬರೆಯೋಣ. ಸೊ ಅದರಲ್ಲಿ ತ್ರಿಭುಜ ಆದ ತಕ್ಷಣ ತ್ರಿಭುಜವನ್ನು ಹಾಕಿ, ಆಧಾರ ಒಂದು ತ್ರಿಭುಜ ಹಾಕಿ, ಅದಕ್ಕೊಂದು ಹೆಸರು ಕೊಡ್ಕೊಳ್ಳೋಣ. ಏನಂತ ಯಾವುದಾದ್ರೂ ಒಂದು ಹೆಸರು ABC ಅಂತ ಹೆಸರು ಕೊಟ್ಕೊಂಡು ABC. ಸೊ ಈಗ ಆ ಒಂದು ತ್ರಿಭುಜ ಆಧಾರದ ಮೇಲೆ ತ್ರಿಭುಜನ ಹಾಕೊಂಡು ಈಗ ನಾವೇನು ಮಾಡಬೇಕು ನೋಡಿ, ತ್ರಿಭುಜ ಎರಡು ಬಾಹುಗಳನ್ನು, ಯಾವ್ದಾರು ಎರಡು ಬಾಹು, AB ಅಥವಾ BC ಇರ್ಬೋದು, BC ಅಥವಾ AB ಇರ್ಬೋದು, AC ಅಥವಾ BC ಇರ್ಬೋದು, ಯಾವ್ದಾದ್ರು ಎರಡು ಬಾಹು. ಈಗ ನಮಗೆ ನಾವು AB ಮತ್ತು AC ಎರಡು ಬಾಹುಗಳನ್ನು ತೆಗೆದುಕೊಳ್ಳೋಣ. ಯಾವುದಾದ್ರೂ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ನೋಡಿ, ಯಾವ್ದಾದ್ರು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ಸಮಾಂತರ ಸರಳ ರೇಖೆಯು ನೋಡಿ, ಈ ಬಾಹುವಿಗೆ ಇದು ಸಮಾಂತರವಾಗಿರಬೇಕು. ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ನೋಡಿ, ಇದು AB ಮತ್ತು AC ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ನಾವು ಈ ಒಂದು ಪ್ರಮೇಯವನ್ನು ನಾವೀಗ ನಿರೂಪಿಸಬೇಕಾಗಿದೆ. ಸೊ ಈಗ ನೋಡಿ, ಈ ಹೇಳಿಕೆ ಪ್ರಕಾರ ನಾವು ಚಿತ್ರವನ್ನ ಹಾಕೊಂಡಿದ್ದೀನಿ. ಸೊ ಏನಂತ ABC, ಇದಕ್ಕೆ ನಾವು ಒಂದು ಹೆಸರು ಕೊಟ್ಕೊಳ್ಳೋಣ ಅಂತ BE ಅಂತೇಳಿ ಹೆಸರು ಕೊಟ್ರು. ಎರಡು ಬಿಂದುಗಳನ್ನ ಈಗ ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎರಡು ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬ ಒಂದು ತಾತ್ಪರ್ಯ, ಒಂದು ಹೇಳಿಕೆ ಆದ ಮೇಲೆ ಅದನ್ನು ನಾವೀಗ ಸಾಧಿಸಬೇಕಾಗಿದೆ. ಹೇಗೆ ಸಾಧಿಸೋದು? ಸೊ ಈಗ ನೋಡಿ, ಈಗ ದತ್ತ ಬರ್ಕೋಬೇಕಾದ ಅವ್ರು ಹೇಳಿರೋ ಪ್ರಕಾರ ಈಗ ಏನು ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ, ಅದರ ಅರ್ಧ ಭಾಗ ದತ್ತವನ್ನು ಬರ್ಕೋಬೇಕು. ಏನು? ತ್ರಿಭುಜ ABCಯಲ್ಲಿ BCಗೆ ಏನಂತ ಹೇಳ್ತೀವಿ ನಾವು, BCಗೆ ಸಮಾಂತರವಾಗಿ D ಹೇಳ್ತಿದ್ದೀವಲ್ವಾ, BCಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು BCಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ನೋಡಿ, ಇಲ್ಲಿ ಏನು AB ಮತ್ತು AC ಅನ್ನು ನೋಡಿ, AB ಮತ್ತು AC ಅನ್ನು ಎಲ್ಲಿ ಚಲಿಸಿದೆ? D ಮತ್ತು E ಗಳಲ್ಲಿ ಚಲಿಸಿದೆ.
ಛೇದಿಸಿದೆ. ಎ ಬಿ ಮತ್ತು ಎ ಸಿ ಯನ್ನು ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿದೆ. ಬಿಂದುಗಳಲ್ಲಿ ಛೇದಿಸಿದಂತೆ ನಾವು ಬರಿಬೋದಾ ಇದನ್ನ? ಯಾಕೆಂದ್ರೆ ಅವ್ರು ಏನು ದತ್ತ ಕೊಟ್ಟಿದ್ರು ಅರ್ಧ ಭಾಗ ಛೇದಿಸುವಂತೆ ಹೇಳಿದ ಸಮಾಂತರ ಸಂಘ. ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದ್ರೆ ಉಳಿದ ಅರ್ಧ ಭಾಗವನ್ನು ಸಾಧನೀಯ ಏನಿದೆ ಅದು ನಾವು ಅರ್ಧ ಭಾಗವನ್ನು ನಾವು ಏನ್ ಮಾಡ್ಬೋದು ಬಳಿಬೇಕಾಗ್ತದೆ. ಸೊ ನೋಡಿ ದತ್ತದಲ್ಲಿ ಬರೆದಿದ್ದು ನಾವು ಅವ್ರು ಏನು ಕೊಟ್ಟಿದ್ದಾರೆ ಅದು ತ್ರಿಭುಜದ ನೋಡಿ ಎ ಬಿ ಸಿ ಬಿ ಸಿ ಎರಡು ಬಾಹುಗಳು ಯಾವುದರಲ್ಲಿ ಬಿ ಸಿಗೆ ಸಮಾಂತರವಾಗಿ ಸರಳ ರೇಖೆಯು ಎರಡು ಬಾಹು ಯಾವುದಲ್ಲಿ ಎ ಬಿ ಮತ್ತು ಎ ಸಿ ಅನ್ನು ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿದೆ ಅಂತೇಳಿ ನಾವು ಈಸಿಯಾಗಿ ಬರಬಹುದು. ಸೊ ಇದು ಸಾಧನೆಯ ಏನು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತ ಅಂದ್ರೆ ಎ ಡಿ ಬೈ ಡಿ ಬಿ ಅಥವಾ ಬಿ ಡಿ ನಾವು ಹಾಕಬಹುದು. ಅದೇ ರೀತಿ ಎ ಇ ಬೈ ಇ ಸಿ ಅಂತೇಳಿ ನಾವು ಬರಬಹುದು. ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ಬರೀಬಹುದು. ಸೊ ಇದನ್ನು ನಾವು ಈ ಒಂದು ತಾತ್ಪರ್ಯವನ್ನು ದತ್ತವನ್ನು ನಾವೀಗ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡ್ಬೇಕಂದ್ರೆ ಅದನ್ನು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದಕ್ಕೋಸ್ಕರ ಏನನ್ನ ಮಾಡಬೇಕು ಅನ್ನೋದನ್ನು ನಾವೀಗ ಬರಿತಾ ಹೋಗೋಣ. ಇವೆರಡನ್ನು ಸಾಧನೆ ಮಾಡೋದಕ್ಕೆ ನಾವೊಂದು ರಚನೆಯನ್ನ ಮಾಡ್ಕೋಬೇಕಾಗುತ್ತೆ. ಸೊ ಏನು ರಚನೆಯನ್ನ ಮಾಡೋದು ಏನಂತ ಇದು ನೋಡಿ ಬಿಇ ಮತ್ತು ಸಿ ಡಿ ಈಸಾಗಿ ಗೊತ್ತಾಗಿದೆಲ್ಲ ನೋಡಿ. ಬಿಇ ಮತ್ತು ಸಿ ಡಿ ಅನ್ನ ಸೇರಿಸಿ ಬರೀರಿ. ಬಿಇ ಮತ್ತು ಸಿ ಡಿ ಯನ್ನು ಸೇರಿಸಿ ಬರೀಬಹುದು. ಇದೊಂದು ರಚನೆ, ಇದು ಸುಲಭವಾಗಿದೆ, ನೋಡ್ಕೊಳ್ತಾ ಹೇಳ್ತಾನೆ ಬರೀಬಹುದು. ಅದೇ ರೀತಿ ನೋಡಿ ಈ ಡಿ ಎಂ ಇನ್ನೊಂದು ಎಂ ಡಿ ಎಂ ಲಂಬ ಡಿ ಎಂ ನೋಡಿ ಡಿ ಎಂ ಲಂಬ ಎ ಸಿ ಗೊತ್ತಾಗ್ತಿದೆ. ಡಿ ಎಂ ಲಂಬ ಎ ಸಿ ನೋಡಿ ಡಿ ಎಂ ಎ ಸಿಗೆ ಲಂಬವಾಗಿ ಡಿ ಎಂ ಅನ್ನು ಹೇಳಿದ್ರು. ಸೊ ಡಿ ಎಂ ಲಂಬ ಎ ಸಿ ಹೇಳಿದೆ. ಮತ್ತು ಇನ್ನೊಂದು ಯಾವ್ದವ ಇ ಎನ್ ಲಂಬ ಯಾವುದಕ್ಕೆ ಎ ಬಿ ಹೇಳಿರಿ. ಲಂಬ ಅಂದ್ರೆ ಗೊತ್ತಾಗ್ತದೆ 90 ಡಿಗ್ರಿ ಕರೆಕ್ಟ್ ಎ ಬಿಗೆ ಇ ಎನ್ ಲಂಬವನ್ನ ಹೇಳಿದ್ರು. ಸೊ ಇದು ರಚನೆಯನ್ನಾಗುತ್ತೆ. ಈ ರಚನೆಯನ್ನ ಯಾಕೆ ಮಾಡ್ಕೊಂತೀವಿ ಅಂದ್ರೆ ಸಾಧನೆ ಮಾಡ್ಬೇಕಲ್ಲ. ಅವ್ರು ಕೊಟ್ಟರು ಏನು ಹೇಳಿಕೆ ಕೊಟ್ಟಿದ್ದು ಅದನ್ನು ಸಾಧನೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ರಚನೆಯನ್ನ ಮಾಡ್ಕೊಂತೀವಿ. ಈಗ ಸಾಧನೆಯ ಬರೋಣ. ಸೊ ಈಗ ಸಾಧನೆ ಈ ಸಾಧನೆಯಲ್ಲಿ ಏನಾಗಿರುತ್ತೆ ಈಗ ನಾವು ಈ ತ್ರಿಭುಜದ ವಿಸ್ತೀರ್ಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲೊಂದು ತ್ರಿಭುಜ ಎಷ್ಟು ಬರ್ತದೆ ನೋಡಿ. ನೋಡಿ ಎ ಡಿ ತ್ರಿಭುಜ ಬರುತ್ತೆ, ಮತ್ತೆ ಬಿ ಡಿ ತ್ರಿಭುಜ ಬರುತ್ತೆ, ಮತ್ತೆ ಡಿ ಸಿ ಡಿ ತ್ರಿಭುಜ ಬರುತ್ತೆ. ಎಲ್ಲ ತ್ರಿಭುಜಗಳು ಬರ್ತಾ ಹೋಗ್ತವೆ. ಇದು ನಮಗೆ ಈ ತ್ರಿಭುಜಗಳಂತ ಮೊದಲು ನಾವೇನ್ ಮಾಡೋದು ಈಗ ಅಲ್ಲಿ ತ್ರಿಭುಜ ಎ ಡಿ ಇ ಮತ್ತು ಬಿ ಡಿ ಇ ತಗೊಂಡು ತ್ರಿಭುಜ ಎ ಡಿ ಇ ಮತ್ತು ಬಿ ಡಿ ಗಳಲ್ಲಿ ತ್ರಿಭುಜ ಬಿ ಡಿ ಗಳಲ್ಲಿ ಸೊ ಏನಾಗುತ್ತೆ ಈಗ ನೀವು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. ಏನು ತ್ರಿಭುಜದ ವಿಸ್ತೀರ್ಣ ಸೂತ್ರ ಈಗಾಗಲೇ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ಗೊತ್ತಿದೆ ಅಲ್ವಾ ಇದು ಪಾದ ಇಂಟು ಎತ್ತರ. ಈಗ ಇದರಲ್ಲಿ ನಾವು ಎ ಡಿ ತ್ರಿಭುಜ ಅಂತ ಅಂದಾಗ ಇಲ್ಲಿ ಎ ಡಿ ತ್ರಿಭುಜದಲ್ಲಿ ನಾವು ಎ ಡಿ ಪಾದ ಮಾಡ್ಕೊಂಡ್ರೆ ಏನು ಎತ್ತರ ಆಗುತ್ತಲ್ವಾ. ಸೊ ತ್ರಿಭುಜ ಎ ಡಿ ನಲ್ಲಿ ತ್ರಿಭುಜ ಎ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಅರ್ಧ ಇಂಟು ಪಾದ ಅಂದ್ರೆ ಎ ಡಿ ಇಂಟು ಇ ಎನ್ ಅಂತ ಬರೀಬಹುದಾ. ಇದು ಎತ್ತರ ಆಗುತ್ತಲ್ಲ, ಇ ಎನ್ ಎತ್ತರ ಆಗುತ್ತೆ, ಎ ಡಿ ಪಾದ ಆಗುತ್ತೆ. ಸೊ ಆದ್ರಿಂದ ತ್ರಿಭುಜ ಎ ಡಿ. ಮತ್ತೆ ಅದೇ ರೀತಿ ತ್ರಿಭುಜ ನಾವು ಬಿ ಡಿ ಇ ತಗೊಂಡು ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಏನಾಗುತ್ತಿದೆ ಅರ್ಧ ಇಂಟು ಇಲ್ಲಿ ಪಾದ ನೋಡಿ ಎ ಬಿ ಮಾಡ್ಬೋದು. ಇದು ಎತ್ತರ ಇ ಎನ್ ಮಾಡೋದು. ನಾವೆಲ್ಲ ರಚನೆ ತೋರಿಸಿದ್ವಿ. ಏನಂತ ರಚನೆ ತೋರಿಸ್ತೀವಿ ನೋಡಿ ಇ ಎನ್ ಲಂಬ ಎ ಬಿ ಅಂದ್ರೆ ಸೊ ಇದು ಇದಕ್ಕೂ ಸೇರ್ಕೊಳ್ಳುತ್ತೆ. ಆದ್ದರಿಂದ ನಾವೇನ್ ಮಾಡ್ಬೇಕು ಇಲ್ಲಿ ತ್ರಿಭುಜ ಬಿ ಡಿ ತಗೊಂಡ್ರೆ ಎ ಬಿ ಪಾದ ಆದ್ರೆ
ಬಿ ಡಿ ಪಾದ ಆದ್ರೆ ಇ ಎನ್ ಎತ್ತರ ಆಗುತ್ತೆ. ಚಿತ್ರ ಬರೀಬಹುದು. ಸೊ ಇದು ನಾವು ಸಮಾನ ಪಾದದಂತ ಅಂದ್ಕೊಂಡ್ರೆ ಎ ಡಿ ತ್ರಿಭುಜ ಎ ಡಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಡಿ ಇಂಟು ಇ ಎನ್ ಡಿವೈಡೆಡ್ ಬೈ ಅರ್ಧ ಇಂಟು ಬಿ ಡಿ ಇಂಟು ಇ ಎನ್. ಇದು ಬರ್ಕೊಂಡು ಇ ಎನ್ ಏನು ಕ್ಯಾನ್ಸಲ್ ಆಗುತ್ತೆ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಸೊ ಆದ್ದರಿಂದ ಇದನ್ನೇನಿತ್ತು ನಾವು ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಂತ ಬರೀಬಹುದು. ಅದು ಒಂದು ಅಂತ ನಾವು ತೆಗೆದುಕೊಳ್ಳೋದು. ಇದನ್ನ ಒಂದು ಅಂತ ತೆಗೆದುಕೊಳ್ಳೋದು, ಈಕ್ವೇಶನ್ ಒಂದು ಅಂತ. ಸೊ ಅದೇ ರೀತಿ ನಾವು ಮತ್ತೆ ಈಗ ಇನ್ನೊಂದು ತ್ರಿಭುಜ ತಗೊಂಡು ಅದೇ ತ್ರಿಭುಜ ಎ ಡಿ ತಗೊಂಡು ಪಾದ ಇದನ್ನು ತಗೊಂಡ್ರೆ ಡಿ ಎಂ ಎತ್ತರ ಆಗುತ್ತೆ. ಹೋಗ ನಂತರ ಮತ್ತೆ ಅದೊಂದು ತ್ರಿಭುಜ ಸಿಇ ಬಿ ಅಥವಾ ಸಿ ಬಿ ಯಾವ್ದು ತಗೋಬಹುದು. ತ್ರಿಭುಜ ಯಾವ್ದು ತಗೋಬಹುದು, ಬಿ ಡಿ ಆಯ್ತು, ಸಿ ಬಿ ಇ ಅನ್ನು ತಗೋಬಹುದು. ನಾವಾಗ ಸಿಇ ಡಿ ತಗೊಂಡ್ರೆ ಏನಾಗುತ್ತೆ, ಸಿಇ ಡಿ ತಗೊಂಡ್ರೆ ಎ ಡಿ ತೆಗೆದುಕೊಂಡು ಇದೇನು ಮಾಡ್ಬೇಕಲ್ಲಿ ಸಿ ಡಿ ತೆಗೆದುಕೊಂಡು. ಸೊ ನೋಡಿ ಅದೇ ತರ ಮತ್ತೆ ಯಾವ್ದೀಗ ತ್ರಿಭುಜ ಯಾವ್ದಿಗೋ ಅದೇ ಎ ಡಿ ತೆಗೆದುಕೊಂಡು ಮತ್ತು ಯಾವುದು ಸಿ ಡಿ ಇಗಳಲ್ಲಿ ತ್ರಿಭುಜ ಸಿ ಡಿ ಇಗಳಲ್ಲಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಏನಾಗುತ್ತೆ, ಇದು ಅರ್ಧ ಇಂಟು ಪಾದ ಇಂಟು ತಗೋಬೇಕು. ಎ ಇ ಅರ್ಧ ಇಂಟು ಪಾದ ಎ ಇ ಆದ್ರೆ ಎತ್ತರ ಏನಾಗುತ್ತೆ, ಡಿ ಎಂ ಎತ್ತರ ಡಿ ಎಂ ಆಗುತ್ತೆ. ಸೊ ಅದೇ ರೀತಿ ಸಿ ಡಿ ಇ ತಗೊಂಡ್ರೆ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಎ ಸಿನೇ ತಗೊಳ್ಳಿ. ಪಾದ ಯಾರು ತಗೋಬೇಕೀಗ, ಎ ಪಾದ ಈಗ ಆಲ್ರೆಡಿ ಇದರಲ್ಲಿ ಯಾರು ತಗೊಂಡಿದ್ದೀವಿ, ಎ ಬಿ ಎ ಡಿ ತಗೊಂಡಿದ್ದೀವಿ. ಇದರಲ್ಲಿ ಯಾರು ತಗೋಬೇಕೀಗ, ಎ ಸಿ ತಗೊಂಡು ಪಾದ ಎ ಇ ಸಿ. ಸೊ ಎ ಸಿ ತೆಗೆದುಕೊಂಡ್ರೆ ಪಾದ ಏನಾಗುತ್ತೆ, ಇ ಸಿ ಇಂಟು ಅದು ಡಿ ಎಂ ಎತ್ತರ ಆಗುತ್ತೆ. ಡಿ ಎಂ ಎತ್ತರ ಆಗುತ್ತಲ್ಲ. ಸೊ ಆದ್ದರಿಂದ ಇ ಎನ್ ಎತ್ತರ ಆಗುತ್ತೆ. ಅವಾಗ ಡಿ ಎಂ ಎತ್ತರ ಆದಾಗ ಸೊ ಇಲ್ಲಿ ಡಿ ಎಂ ಕ್ಯಾನ್ಸಲ್ ಆಗುತ್ತೆ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬರೋದು ಎ ಇ ಡಿವೈಡೆಡ್ ಬೈ ಇ ಸಿ, ಎ ಇ ಡಿವೈಡೆಡ್ ಬೈ ಇ ಸಿ. ಸೊ ನಾವು 1 ಮತ್ತು 2ರಿಂದ ನಾವು ತೆಗೆದುಕೊಂಡಾಗ 1 ಮತ್ತು 2ರಿಂದ ಏನಾಯ್ತು, 2ನ್ನು ತೆಗೆದುಕೊಂಡ್ರೆ 2ನ್ನು ನಾವು ಸಮ ಮಾಡಿದ್ರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗ್ತದೆ. ಎ ಇ ಬೈ ಇ ಸಿ ಆಗ್ತದೆ. ಸೊ ಇದರಿಂದ ನಾವು ನೋಡಿ ಸಾಧನೆ ಪ್ರೂವ್ ಮಾಡ್ದಂಗೆ ಆಯ್ತಾ. ಸೊ ಎಷ್ಟು ಸುಲಭವಾಗಿದೆ ನೋಡಿ, ಇದು ಈ ಪ್ರಮೇಯ ಎಷ್ಟು ಸುಲಭವಾಗಿದೆ ಅಂತ ಹೇಳಿದ್ರೆ, ಸೊ ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆ ಹೇಳಿಕೆ ಪ್ರಕಾರ ಚಿತ್ರ ಹಾಕಬೇಕು. ಇಷ್ಟ ನೋಡಿ, ತ್ರಿಭುಜ ಎರಡು ಬಾಹುಗಳು ಎರಡು ವಿಭಿನ್ನ ಸೇರಿಸುತ್ತೆ, ಎರಡು ಸಮಾಂತರ ಸರಳ ರೇಖೆಗಳು ಎರಡು ಬಾಹುಗಳು ಸಮಾನುಪಾತ ವಿಭಾಗಿಸುವಂತೆ ಚಿತ್ರ ಹಾಕೊಳ್ಳಿ. ಡಿ ಸಮಾಂತರ ಹೇಳಿರ್ತಾರೆ. ಮತ್ತೆ ಆ ದತ್ತದ ಅದೇ ಕೊಟ್ಟ ದತ್ತದಲ್ಲಿ ತ್ರಿಭುಜ ಬಿ ಸಿಗೆ ಸಮಾಂತರವಾಗಿ ಎರಡು ಸರಳ ರೇಖೆಯು ಎ ಬಿ ಮತ್ತು ಎ ಸಿ ಯನ್ನು ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿದೆ ಅವರೇ ಕೊಟ್ಟಿದ್ದಾರೆ. ಸಾಧನೆಯ ಬರೀರಿ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ. ಅದು ನಾವು ಏನು ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಅದಕ್ಕೆ ರಚನೆ ಮಾಡ್ಕೊಳ್ಳಿ. ಬಿ ಇ ಮತ್ತು ಸಿ ಡಿ ಸೇರಿಸ್ಕೊಳ್ಳಿ. ಇ ಎನ್ ಲಂಬ ಎ ಬಿ, ಇ ಎನ್ ಲಂಬ ಎ ಬಿ ಮತ್ತೆ ಡಿ ಎಂ ಲಂಬ ಎ ಸಿ ಹೇಳಿರಿ. ಎರಡೆರಡು ತ್ರಿಭುಜ, ಒಂದ್ಸರಿ ಎ ಡಿ ತಗೊಳ್ಳಿ, ಒಂದ್ಸರಿ ಬಿ ಡಿ ತಗೊಳ್ಳಿ. ಎ ಡಿ ನಿಮಗೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ತ್ರಿಭುಜ ಎ ಡಿ ವಿಸ್ತೀರ್ಣ ಅಂದ್ರೆ ಅರ್ಧ ಇಂಟು ಪಾದ ಇಂಟು ನೋಡಿದ್ರೆ ಪಾದ ಏನು ತಗೋಬೇಕು, ಅವಾಗ ಎ ಡಿ, ಅವಾಗ ಏನಾಗುತ್ತೆ ಎ ಡಿ ಪಾದ ಆದ್ರೆ ಇ ಎನ್ ಲಂಬ ಆಗುತ್ತೆ. ಸೊ ಅವಾಗ ಅದನ್ನು ಪಾದ ಎತ್ತರ ಆಗುತ್ತೆ, ಎ ಡಿ ಪಾದ. ಸೊ ಅದೇ ರೀತಿ ಬಿ ಡಿ ತೆಗೆದುಕೊಂಡಾಗ ಅದು ಇ ಎನ್ ಆಗುತ್ತೆ. ಸೊ ಅವಾಗ ಇಲ್ಲಿ ಡಿ ಇ ಪಾದ ಆಗುತ್ತೆ. ಸೊ ಇಲ್ಲಿ ಅದು ಡಿ ಬಿ ಪಾದ ಆಗುತ್ತೆ, ಇ ಎನ್ ಅಂತ ಆಗುತ್ತೆ. ಸೊ ಎರಡನ್ನು ನಾವು ಕಂಪೇರ್ ಮಾಡಬೇಕು. ಎರಡನ್ನು ನಾವು ಹೋಲಿಸಿದಾಗ ಅರ್ಧ ಅರ್ಧ ಕ್ಯಾನ್ಸಲ್ ಆಗಿ ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಎ ಡಿ ಬೈ ಬಿ ಡಿ ಅರ್ಧ ಈಸಿ ಆಗ್ಬೋದು. ನೆಕ್ಸ್ಟ್ ಇನ್ನೊಂದ್ಸರಿ ಏನ್ ಮಾಡ್ಬೇಕು, ನಾವು ತ್ರಿಭುಜ ಎ ಡಿ ತಗೊಂಡು ಅವಾಗ ಸಿ ಡಿ ನಾವು ತಗೋಬೇಕಾಗುತ್ತೆ. ಅವಾಗ ಎ ಇ ಪಾದ ಆದ್ರೆ ಡಿ ಎಂ ಎತ್ತರ ಆಗುತ್ತೆ. ಸೊ ಇಲ್ಲಿ ಇ ಸಿ ಪಾದ ಆದ್ರೆ ಅದೇ ರೀತಿ ಡಿ ಎಂ ಎತ್ತರ ಆಗುತ್ತೆ. ಸೊ ಇಲ್ಲಿ ಎ ಇ ಪಾದ ಡಿ ಎಂ ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜ ಎ ಡಿ ಇದು ಇಲ್ಲಿ ಬರ್ತಿದ್ದೀವಿ, ತ್ರಿಭುಜ ಸಿ ಡಿ ಬರ್ತಿದ್ದೀವಿ. ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಡಿ ಎಂ ಕ್ಯಾನ್ಸಲ್ ಅಂತ ಉಳಿದಿದ್ದು ಎ ಇ ಬೈ ಇ ಸಿ ಆಗುತ್ತೆ. 1 ಮತ್ತು 2ರಿಂದ ನಾವು ತೆಗೆದುಕೊಂಡಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು
ಈಸಿ ಆಗುತ್ತೆ. ತುಂಬ ಸುಲಭವಾದಂಥ ಪ್ರಮೇಯ. ಇದನ್ನು ಸಾಮಾನ್ಯವಾಗಿ ಯಾವಾಗ ಕೇಳ್ತಾ ಇರ್ತಾರೆ ನೋಡಿ, ಹೇಳಿಕೆಯನ್ನು ಕೊಟ್ಟು ಹೇಳಿಕೆಯನ್ನು ಕೇಳಿದ್ರೆ ಹೇಳಿಕೆ ಬರೀಬೇಕು. ಪ್ರಮೇಯನ ನಿರೂಪಣೆ ಮಾಡಿ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಇದೆ. ಈ ಹೇಳಿಕೆಗೆ 1 ಮಾರ್ಕ್ಸ್, ಪ್ರಮೇಯನ ನಿರೂಪಣೆ ಮಾಡಿದ್ರೆ 4 ಮಾರ್ಕ್ಸ್. ಪ್ರಮೇಯ ನಿರೂಪಣೆ ಮಾಡಬೇಕು ಅಂದ್ರೆ ಚಿತ್ರ ಬರೆಯಬೇಕು. ಚಿತ್ರ ಬರೆದರೆ ಪ್ರಮೇಯನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಚಿತ್ರ ಬರೆದರೆ ಇದೆಲ್ಲ ಬರೆದ್ರೂ ನಿಮ್ಗೆ 1 ಮಾರ್ಕ್ಸ್ ಸಿಗೋದಿಲ್ಲ. ಚಿತ್ರ ಬರೆದ್ರೆ ಅಟ್ಲೀಸ್ಟ್ 1 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಈ ಹೇಳಿಕೆ ಬರೆದ್ರೆ ಕೇಳಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಒಂದೊಂದ್ಸರಿ ಬರೀ ಹೇಳಿಕೆ ಕೇಳ್ಬಿಡ್ತಾರೆ, ನಿರೂಪಣೆ ಬಿಟ್ಬಿಟ್ಟು ತೇಲ್ಸನ ಪ್ರಮೇಯವನ್ನ ಹೇಳಿಕೆಯನ್ನು ಬರೆಯಿರಿ ಅಂತೇಳಿ. ಸೊ ಅವಾಗ ನೀವು ಬರೀ ಹೇಳಿಕೆಯನ್ನು ಮಾತ್ರ ಬರಬೇಕು. 1 ಮಾರ್ಕ್ಸ್. 5 ಮಾರ್ಕ್ಸ್ ಕೇಳಿದ್ರೆ ಹೇಳಿಕೆ ಮತ್ತು ಸಾಧನೆ ಎರಡು ಮಾಡಬೇಕು ಚಿತ್ರ ಬರೆದು. ಸೊ ಇಲ್ಲ 4 ಮಾರ್ಕ್ಸ್ಗೆ ಹೇಳಿಕೆನ ಕೇಳಿ ಅವರೇ ಕೊಟ್ಟಿರ್ತಾರೆ. ಹೇಳಿಕೆ ಅಂದರೆ ನಿರೂಪಣೆ ನೀವು ಮಾಡಬೇಕು. ಚಿತ್ರ ತುಂಬ ಇಂಪಾರ್ಟೆಂಟು, ಹೇಳಿಕೆ ಇಂಪಾರ್ಟೆಂಟು. ಸೊ ಇವೆಲ್ಲ ಬರೆದ್ರೆ ನಿಮಗೆ ಈ ಪ್ರಮೇಯದಲ್ಲಿ ನಾವು ಪೂರ್ತಿ ಮಾರ್ಕ್ಸನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅದೇ ರೀತಿ ನಾವೀಗ ವಿದ್ಯಾರ್ಥಿಗಳೇ ಈ ತೇಲ್ಸನ ಪ್ರಮೇಯನ ಹೇಗೆ ನಿರೂಪಣೆ ಮಾಡಬೇಕು, ಹೇಗೆ ಹೇಳಿಕೆಯನ್ನು ದತ್ತದಲ್ಲಿ ಬರೀಬೇಕು, ಅದು ಉಳಿದಂಥ ಭಾಗವನ್ನು ಸಾಧನೆಯಲ್ಲಿ ಬರೀಬೇಕು, ಆ ಒಂದು ಪ್ರಮೇಯಕ್ಕೆ ಏನು ರಚನೆಯನ್ನು ಮಾಡ್ಕೋಬೇಕು, ಆ ರಚನೆ ಆಧಾರದ ಮೇಲೆ ನಾವು ಏನು ಆಧಾರಗಳಿದ್ದಾವೆ, ಸಾಧನೆ ಅಲ್ಲ. ಸೊ ಅದನ್ನು ನಾವು ಬರಿತಾ ಹೋದರೆ ನಾವು ಸುಲಭವಾಗಿ ಈ ಪ್ರಮೇಯನ ಕಡಿಬೇಕು. ಇದು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತೇಳಿ ಪ್ರಾಕ್ಟೀಸನ್ನು ಮಾಡ್ತಾ ನಿಮಗೆ ಪ್ರಮೇಯಗಳು ಹೆಚ್ಚು ಬರ್ತಾ ಹೋಗ್ತವೆ. ಸೊ ಈಗ ನಿಮಗೆ ಹೆಚ್ಚು 6 ಪ್ರಮೇಯಗಳು ಇರ್ತವೆ. ಅದರಲ್ಲಿ ಇದು ತುಂಬ ಮುಖ್ಯವಾದಂಥ ಒಂದು ಪ್ರಮೇಯ ಆಗಿದೆ. ಸೊ ಈಗ ಮುಂದೆ ನಾವು ಪ್ರಮೇಯದ ಮೇಲೆ ಲೆಕ್ಕಗಳನ್ನು ಕೊಡ್ತಾ ಇರ್ತಾರೆ, ಲೆಕ್ಕಗಳನ್ನು ಕೊಡ್ತಾರೆ, ಆ ಲೆಕ್ಕಗಳನ್ನ ಮಾಡ್ತಾವೆ. ಪ್ರಮೇಯದ ಮೇಲೆ ಯಾವ ಥರ ಅಂತ ಸೊ ತೇಲ್ಸನ ಪ್ರಮೇಯದ ಮೇಲಿನ ಸಮಸ್ಯೆ. ತೇಲ್ಸನ ಪ್ರಮೇಯದ ಮೇಲಿನ ಸಮಸ್ಯೆ. ಏನು? ಸೊ ಇಲ್ಲಿ ಒಂದೇ ಲೆಕ್ಕ ಕೊಟ್ಟಿದ್ದಾರೆ. ಸೊ ಚಿತ್ರ ಹೊರ ಕೊಟ್ಟಿದ್ದಾರೆ. ಚಿತ್ರ ಒಂದರಲ್ಲಿ ಡಿಇ ಸಮಾಂತರ ಬಿಸಿ. ಡಿಇ ಸಮಾಂತರ ಬಿಸಿ ನೋಡಿ, ಈ ತರ 2 ಲೈನ್ ಈ ತರ ಹಾಕಿದ್ರೆ ಸಮಾಂತರ ಅಂತ ಕೇಳ್ತೇವೆ ನಾವು. ಇದರಲ್ಲಿ ಎಡಿಯನ್ನು ಕಂಡುಹಿಡಿಯಿರಿ. ಚಿತ್ರ 1ರಲ್ಲಿ ನಾವು ಇಸಿಯನ್ನು ಕಂಡುಹಿಡಿಯಿರಿ. ಚಿತ್ರ 1ರಲ್ಲಿ ಇಸಿ ಕಂಡುಹಿಡಿ. ಚಿತ್ರ ಅವರೇ ಕೊಟ್ಟಿದ್ದಾರೆ ಅಭ್ಯಾಸ ಲೆಕ್ಕದಲ್ಲಿ. ಸೊ ಅದು ಬರ್ಕೊಳ್ಳೋಣ. ಭುಜ ಎ ಬಿ ಸಿ ಇದು ಡಿಇ ಅಂತ ಸಮಾಂತರ. ಈಗ ಅವರು ಹೇಳಿದ್ದಾರೆ ಡಿಇ ಸಮಾಂತರ ಬಿ ಸಿ ಅಂತ. ಡಿಇ ಸಮಾಂತರ ಬಿ ಸಿ ಅವರೇ ಅಳತೆನ ಕೊಟ್ಬಿಟ್ಟಿದ್ದಾರೆ. 1.5 ಸೆಂಟಿಮೀಟರ್ ಇದು 1.5 ಸೆಂಟಿಮೀಟರ್. ಅದೇ ರೀತಿ ಇದು 1 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ನಾವು ಸಿಇಯನ್ನು ಅಥವಾ ಇಸಿಯನ್ನು ಕಂಡುಹಿಡಬೇಕು. ಈಗ ನಾವು ಇದು ಚಿತ್ರ ನೋಡೋಣ, ನಿಮ್ಗೆ ಆಗ ಗೊತ್ತಾಗುತ್ತೆ ಪ್ರಮೇಯ ಒಂದು ತೇಲ್ಸನ ಪ್ರಮೇಯ ಅಂತೇಳಿ. ಆ ತೇಲ್ಸನ ಪ್ರಮೇಯ ನಿಮ್ಗೆ ಗೊತ್ತಿದೆ. ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಎರಡು ಬಾಹುಗಳಿಗೆ 2 ವಿಭಿನ್ನ ಬಿಂದುಗಳಿಗೆ ಛೇದಿಸುವಂತ ಹೇಳಿದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ನಿಮ್ಗೆ ಆಲ್ರೆಡಿ ಪ್ರಮೇಯ 1 ನಾವು ನಿರೂಪಣೆ ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ಈಗ ಅದ್ರ ಪ್ರಕಾರ ನಾವಿಲ್ಲಿ ಏನು ಸೂತ್ರವನ್ನು ಹಾಕೋಣ. ಏನೀಗ ಇಲ್ಲಿ AD by DB is equal to AE by EC. ಈ ಸೂತ್ರವನ್ನು ಹಾಕೋಬಹುದು. ಪ್ರಮೇಯದ ನಾವು ನಿರೂಪಿಸಿದ್ರು ತೇಲ್ಸನ ಪ್ರಮೇಯದಲ್ಲಿ. ಸೊ ಇದರ ಬೆಲೆಗಳನ್ನು ಹಾಕೋಣ. AD ಎಷ್ಟು? 1.5 ಸೆಂಟಿಮೀಟರ್. DB ಎಷ್ಟಿದೆ? 3 ಸೆಂಟಿಮೀಟರ್. AE ಎಷ್ಟಿದೆ? 1 ಸೆಂಟಿಮೀಟರ್. EC ಅಥವಾ CE ಕಂಡುಹಿಡಿಯಬೇಕು. ಈಗ EC ಅನ್ನು ಹೊರೆ ಗುಣಾಕಾರ ಮಾಡ್ಕೊಳ್ಳಿ ಈಗ. ಸೊ EC ಬಂದ್ರೆ ಇದು ಈ ಕಡೆ ಬರುತ್ತೆ. 1 × 3 ಡಿವೈಡೆಡ್ ಬೈ ಇದು 1.5 ಸೆಂಟಿಮೀಟರ್ ಬರುತ್ತೆ. ಸರಿಗೆ 1.5 ನಾವು ಭಾಗಿಸಿದ್ರೆ 1.5 2 3 ಆಗುತ್ತೆ. ಈಗ 2 EC is equal to ಎಷ್ಟಾಯ್ತು ನನಗೆ
ಸೆಂಟಿಮೀಟರ್ ಆಯಿತು. ಸೊ ನಾವು ಇದನ್ನು ಇಲ್ಲಿ 2 ಸೆಂಟಿಮೀಟರ್ ಅಂತ ಬರೀಬಹುದು. 2 ಸೆಂಟಿಮೀಟರ್ ಇದು ನಾವು ಪೈಥಾಗರಸ್ ತೇಲ್ಸನ ಪ್ರಮೇಯಕ್ಕೆ ನಾವು ಹೋಲಿಸಿದ್ರೆ ಅದು ಕರೆಕ್ಟಾಗಿ ಬರುತ್ತೆ ನೋಡಿಬೇಕಾದ್ರೆ. ನೋಡಿ AD ಅಂದರೆ 1.5, ಅದೇ ರೀತಿ ಇದು 3 ಸೆಂಟಿಮೀಟರ್, ಅದೇ ರೀತಿ ಇದು 1, 2 ಈ ಥರ ಹಾಕೊಂಡ್ರೆ ಸಮಾನುಪಾತದಲ್ಲಿ ಬರುತ್ತೆ ನೋಡಿ. 1, 2, 2 1.5 1, 1.5 2 3 ಸರಿ 1/2 1/2 ಸಮಾನ. ಸೊ ಈ ಥರ ನಾವು ಸಮ ಆಗೋ ಥರ ಇದ್ರೆ ಅದನ್ನು ಇದು ಮೂಲ ಸಮಾನುಪಾತತೆಯ ನಿಯಮ ಅಂತೇಳಿ ಹೇಳ್ಬಿಟ್ಟು. ಸೊ ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ಇದರಲ್ಲೇ ಮಾಡೋಣ. ಸೊ ಯಾವ ಥರ ಅಂತ 2ನೇ ಲೆಕ್ಕವನ್ನು ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ, ಆ ಲೆಕ್ಕಗಳನ್ನ ಮಾಡಿ. ಈ ಥರ ಲೆಕ್ಕಗಳನ್ನು ಕೊಡ್ತಾ ಇರ್ತಾರೆ. ಪ್ರಮೇಯ ಕೊಟ್ಟು ಲೆಕ್ಕಗಳು ಇರ್ತವೆ. ಈ ಥರ ಪ್ರಮೇಯಗಳು ತುಂಬ ಸುಲಭವಾಗಿರ್ತವೆ. ನೀವು ಅವ್ರು ಕೊಟ್ಟಿರೋ ಪ್ರಕಾರ ಚಿತ್ರಗಳನ್ನು ಹಾಕೊಂಡು ಬೆಲೆಗಳನ್ನು ಹಾಕೊಂಡು ನೀವು ಲೆಕ್ಕಗಳನ್ನು ಮಾಡ್ಬೋದು. ಸೊ ಮತ್ತೆ ಅದೇ ರೀತಿ ಚಿತ್ರ ಇನ್ನೊಂದು ನೋಡಿ 2ನೇ ಲೆಕ್ಕ ತುಂಬಾ ಸುಲಭವಾಗಿರುತ್ತೆ. ಇದು ತುಂಬಾ ಸುಲಭವಾದಂತ ಲೆಕ್ಕಗಳು. 2ನೇ ಲೆಕ್ಕ ಏನೇನು ನೋಡಿ, ಚಿತ್ರ 2ರಲ್ಲಿ 1000 ಚಿತ್ರ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಸಮಾಂತರವಾಗಿ 2 ಸರಳ ರೇಖೆ. ಸೊ ಇಲ್ಲಿ ಒಂದು ADE ಅವರೇ ಕೊಟ್ಟಿದ್ದಾರೆ. ಇಲ್ಲಿ ADE, ಇಲ್ಲಿ BC ಅಂತ ನಾವು ತಗೊಂಡಿರೋ ಲೆಕ್ಕ ಇದೆ. ಸೊ ಇಲ್ಲಿ ಯಾವ ಕಂಡುಹಿಡಿಬೇಕು, 1.88 AE ಕೊಟ್ಟಿದ್ದಾರೆ ಅವರೇ. AD ಕಂಡುಹಿಡಿಬೇಕು. 7.2 BD ಕೊಟ್ಟಿದ್ದಾರೆ, DB ಕೊಟ್ಟಿದ್ದಾರೆ. ಅದೇ ರೀತಿ EC ಎಷ್ಟು ಕೊಟ್ಟಿದ್ದಾರೆ, 5.4 ಸೆಂಟಿಮೀಟರ್. ಇದು ನೋಡಿ ಚಿತ್ರ ನೋಡಿದ್ರೆ ನಮಗೆ ತೇಲ್ಸನ ಪ್ರಮೇಯ ತರ ಕಾಣಿಸುತ್ತೆ, ಮೂಲ ಸಮಾನುಪಾತತೆಯ ನಿಯಮ ಚಿತ್ರ. ಸೊ ಆ ಮೂಲ ಸಮಾನುಪಾತ ತೇಲ್ಸನ ಪ್ರಮೇಯ ಆಧಾರದ ಮೇಲೆ ಏನೇಳುತ್ತೆ, ತ್ರಿಭುಜದ ಯಾವುದೇ ಬಾಹುವಿನ 2 ಸಮಾಂತರ ಸರಳ ರೇಖೆಯು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಆ ಒಂದು ಪ್ರಮೇಯದ ಪ್ರಕಾರ AD/DB is equal to AE/EC. AD, DB, AE ಮತ್ತು EC ಗಳ ಬೆಲೆಗಳನ್ನು ಹಾಕೋಣ. ಈಗ AD ಬೆಲೆ ಕೊಟ್ಟಿದ್ದಾರಾ, ಇಲ್ಲ, ಹಾಗಾದ್ರೆ AD ಹಾಕಿ. DB ಕೊಟ್ಟಿದ್ದಾರೆ 7.2 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅವರು ಎಲ್ಲವೂ ಸೆಂಟಿಮೀಟರ್ ಇದೆ. AE ಎಷ್ಟು ಕೊಟ್ಟಿದ್ದಾರೆ, 1.8 ಸೆಂಟಿಮೀಟರ್. EC ಎಷ್ಟು ಕೊಟ್ಟಿದ್ದಾರೆ, 5.4 ಸೆಂಟಿಮೀಟರ್. ಸೊ ನಾವೀಗ ಓರೆ ಗುಣಾಕಾರ ಮಾಡ್ಕೊಂಡಿದ್ದು AD is equal to 1.8 ಸೆಂಟಿಮೀಟರ್ ಇಂಟು ಓರೆ ಗುಣಾಕಾರ ಮಾಡಿಕೊಂಡ್ರೆ 7.2 ಸೆಂಟಿಮೀಟರ್ ಡಿವೈಡೆಡ್ ಬೈ 5.4 ಸೆಂಟಿಮೀಟರ್. ಈಗ ನಾವಿಲ್ಲಿ ಭಾಗಿಸ್ಬೋದು. 18 54 ಇಲ್ಲಿ 3 ಬರುತ್ತೆ. 18 54 ಅಂದ್ರೆ 1.8 ಇದೆ, ಅದನ್ನು 18 ಮಾಡ್ಕೋಬಹುದು. ಪಾಯಿಂಟ್ ಅಲ್ಲಿ ತಗೊಂಡ್ರೆ ಮತ್ತೆ 3ರಿಂದ ಭಾಗಿಸಿದ್ರೆ 3 2 6 1 ಉಳಿತು 3 4 12 ಈಗ 2.4 ಸೆಂಟಿಮೀಟರ್ ಬರುತ್ತೆ. ನಾವು ಈ ಬೆಲೆಯನ್ನು ಇದಕ್ಕೆ ಹಾಕಿದ್ರೆ ಸಮಾನ ಮಾಡಬೇಕಾದ್ರೆ AD ಎಷ್ಟಿದೆ ಇಲ್ಲಿ ನಾವು ಕಂಡುಹಿಡಿದವಲ್ಲ, ಇಲ್ಲಿ 2.4 ಡಿವೈಡೆಡ್ ಬೈ DB ಎಷ್ಟಿದೆ 7.2 is equal to AE ಎಷ್ಟಿದೆ 1.8 ಡಿವೈಡೆಡ್ ಬೈ 5.4 ನೋಡಿ ಬರುತ್ತೆ. ಸೊ ಇದನ್ನು ನಾವು 24 3 72 18 3 24 1/3 is equal to 1/3 ನೋಡಿ ಸಮಾನುಪಾತದಲ್ಲಿ ಇರ್ತದೆ ಅಂತೇಳಿ ನಾವು ಸುಲಭವಾಗಿ ಈ ಲೆಕ್ಕಗಳನ್ನು ನಾವು ಮಾಡ್ಬೋದು. ಎಷ್ಟು ಸುಲಭವಾಗಿರುತ್ತೆ ಅಂದರೆ 2 ಮಾರ್ಕ್ಸಿಗೆ ಕೊಡ್ತಾರೆ. ಇದು ಪ್ರಮೇಯ 5 ಮಾರ್ಕ್ಸಿಗೆ, ಹೇಳಿಕೆ, ಚಿತ್ರಗಳು ಇವೆಲ್ಲ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲಿತು ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡ್ತಾ ಹೋದರೆ ನೀವು ಪ್ರಮೇಯ ಮತ್ತು ಅದರ ಮೇಲೆ ಲೆಕ್ಕಗಳನ್ನ ತೇಲ್ಸನ ಪ್ರಮೇಯ ತುಂಬ ಸುಲಭವಾಗಿರುತ್ತೆ. ಅತ್ಯಂತ ತುಂಬ ಇಂಪಾರ್ಟೆಂಟ್, ತುಂಬ ಯಾವಾಗಲೂ ಇದರ ಮೇಲೆ ಲೆಕ್ಕಗಳನ್ನು ಕೇಳ್ತಾ ಇರ್ತಾರೆ. ಆದ್ದರಿಂದ ನೀವು ಇದನ್ನು ಈ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಸುಲಭವಾಗಿ 6 ಮಾರ್ಕ್ಸ್ 7 ಮಾರ್ಕ್ಸನ್ನು ಇದರಲ್ಲಿ ತಗೋಬೋದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪ್ರಮೇಯ ಈಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.